ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀಮತಿ ಕುಕಿಂಗ್ ಚಾನಲ್. ನಾನು ನಿಮ್ಮ ಶ್ರೀಮತಿ. ಇವತ್ತಿನ ದಿನದ ವಿಶೇಷ ಏನಂತಂದರೆ ಒಂದೊಳ್ಳೆ ಸೈಡ್ ಡಿಶ್ ಎಗ್ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಒಂದು ಕುಕ್ಕರ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 2 ವಿಷಲ್ ಬೇಯಿಸ್ಕೋಬೇಕು. ಅದಾದ ನಂತರ ಕುಕ್ಕರ್ ವಿಷಲ್ ಬಿಟ್ಟಾದಮೇಲೆ ಮೊಟ್ಟೆ ಸಿಪ್ಪೆನ ಬಿಡಿಸ್ಕೊಂಡು ಇದರಲ್ಲಿ ತೆಗೆದಿಟ್ಕೋಬೇಕು. ಅದಾದಮೇಲೆ ಒಂದು ಮೊಟ್ಟೆಯಲ್ಲಿ 2 ಸ್ಲೈಸ್ ಆಗೋ ಥರ ಮೊಟ್ಟೆಗಳನ್ನ ಕಟ್ ಮಾಡಿ ಇಟ್ಕೋಬೇಕು. ಈವನಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿ ಕರಿಬೇವು ಸೊಪ್ಪು ಹಾಕಬೇಕು. ಅದಾದ ನಂತರ ಪೆಪ್ಪರ್ ಪೌಡರ್ ಸ್ವಲ್ಪ, ಅದಾದಮೇಲೆ ಜೀರಾ ಪೌಡರ್ ಸ್ವಲ್ಪ ಹಾಕಿ, ಅರಿಶಿನ ಪೌಡರ್ ಸ್ವಲ್ಪ ಹಾಕಿ, ಅದಾದಮೇಲೆ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಸಾಲೆ ಕಮ್ಮಿ ಉರಿ ಇಟ್ಟು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟು ನಾವು ಫಸ್ಟೇ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿರುವಂಥ ಮೊಟ್ಟೆನ ಒಂದೊಂದನ್ನೇ ಹಾಕಿ ಒಂದು ಸೈಡು 5 ನಿಮಿಷ ಫ್ರೈ ಮಾಡಬೇಕು ಕಮ್ಮಿ ಉರಿಲಿಟ್ಟು. ಅದಾದಮೇಲೆ ನೆಕ್ಸ್ಟ್ ಸೈಡಿಗೆ ಟರ್ನ್ ಮಾಡಿ ಅದಾದಮೇಲೆ ಮತ್ತೆ 5 ನಿಮಿಷ ಬೇಯಿಸಬೇಕು. ಅದೇ ರೀತಿ 2 ಕಡೆಯೂ ಕಡಿಮೆ ಉರಿ ಕೊಟ್ಟು ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಇಡಬೇಡಿ, ಯಾವುದೇ ಕಾರಣಕ್ಕೂ ಮಸಾಲೆ ಸೀದೋಗ್ಬಿಡುತ್ತೆ. ಸೊ ನಾವು ಹಾಕಿರುವಂಥ ಎಲ್ಲ ಮಸಾಲೆನೂ 2 ಸೈಡು ಮೊಟ್ಟೆಗೆ ಅಬ್ಸರ್ವ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಕೈ ಬಿಡದೆ ಒಂದೇ ಸತ ಒಂದು ಸ್ಪೂನಲ್ಲಿ ಫ್ರೈ ಮಾಡ್ಕೋತಾ ಇರಬೇಕು. ಅದಾದಮೇಲೆ ಮೊಟ್ಟೆಗೆ ಮಸಾಲೆ ಎಲ್ಲ ಫುಲ್ ಅಂಟುತ್ತೆ. ಅದಾದಮೇಲೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿದ್ರೆ ರೆಡಿ ಆಯಿತು ನಮ್ಮ ಮೊಟ್ಟೆ ಫ್ರೈ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ಇಟ್ಟು ಈವನಾಗಿ ಇಟ್ಟರೆ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಿಂಗೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹೀಗೆ ಕಾಣಿಸುತ್ತೆ ನಮ್ಮ ಮೊಟ್ಟೆ ಫ್ರೈ ಇವತ್ತೊಂದು ದಿನದ್ದು. ನೋಡಿ ಹೇಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಮೊಟ್ಟೆಗಳಿಗೆ ಈವನಾಗಿ ಹಿಡ್ಕೊಂಡಿದೆ. ಸೊ ಈ ವಿಡಿಯೋನ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ಶ್ರೀಮತಿ. ಬಾಯ್.